ಇದುವರೆಗೂ ಏನೆಲ್ಲ ಕೇಳಿದಿರೋ ಏನೆಲ್ಲ ನೋಡಿದಿರೋ ಆಧ್ಯಾತ್ಮದ ಬಗ್ಗೆ ಅದನ್ನು ಸ್ವಲ್ಪ ಪಕ್ಕಕ್ಕಿಡಿ. ಕೆಲವರು ಇದನ್ನು ಒಂಥರ ಪ್ರಾಕ್ಟೀಸ್ ಥರ ನೋಡ್ತಾರೆ. ಆಧ್ಯಾತ್ಮ ಅಂದರೆ ಪ್ರಾಕ್ಟೀಸ್ ಮಾಡೋದು. ನೋಡಿ, ಎಲ್ಲಿಯವರೆಗೆ ನೀವು ಆಧ್ಯಾತ್ಮವನ್ನು ಮತ್ತು ಜೀವನನ ಸಪ್ರೇಟಾಗಿ ನೋಡ್ತೀರೋ ಅದು ಅರ್ಥ ಆಗೋದಿಲ್ಲ. ಯೂಟ್ಯೂಬಲ್ಲಿ ಒಬ್ಬರು ಪ್ರಶ್ನೆ ಮಾಡಿದರು, ಕೆಲಸ ಮಾಡ್ತಾನೆ ಸ್ಪಿರಿಚುವಲ್ ಅನುಭವವನ್ನು ಪಡೆಯೋದು ಹೇಗೆ ಅಂತ. ನೋಡಿ, ಪ್ರತಿಯೊಬ್ಬರು ಪ್ರತಿದಿನ ಪ್ರತಿ ಕ್ಷಣ ಆಧ್ಯಾತ್ಮದ ಅನುಭವವನ್ನು ಪಡಿಬೋದು. ಇವಾಗ ಆಧ್ಯಾತ್ಮ ಅನ್ನೋದು ಬೇಕೇ ಬೇಕು ಅಲ್ವಾ? ಅದು ಇಲ್ಲ ಅಂತಂದರೆ ವ್ಯಕ್ತಿ ಮನಸ್ಸಿಗೆ ಶಾಂತಿ, ನೆಮ್ಮದಿ, ಮುಕ್ತಿ ಅನ್ನೋದು ಸಿಗೋದಿಲ್ಲ. ಹೀಗಿರುವಾಗ ಅದು ಜೀವನದಲ್ಲಿ ಮುಖ್ಯವಾದ ಒಂದು ಭಾಗ ಆಗಿರುವಾಗ ಅದನ್ನು ಯಾಕೆ ಸಪ್ರೇಟಾಗಿ ನೋಡ್ತಾರೆ? ಕೆಲವೊಬ್ಬರು ಯಾಕೆ ಸಪ್ರೇಟಾಗಿ ನೋಡ್ತಾರೆ? ನಾವು ಸುತ್ತಮುತ್ತ ನೋಡ್ತಾ ಇದ್ದೀವಲ್ಲ, ಸಮಾಜ ಅದು ಹಾಗೆ ತೋರಿಸ್ತಾ ಇದೆ. ಕೆಲವೊಂದು ಆಚಾರ ವಿಚಾರಗಳು, ಸಂಪ್ರದಾಯಗಳು, ಆಧ್ಯಾತ್ಮ ಅನ್ನೋದು ಜೀವನವನ್ನು ಬಿಟ್ಟಿದೆ, ಸಪ್ರೇಟ್ ಇದೆ, ನಾವು ಅದನ್ನು ಸಪ್ರೇಟಾಗಿ ಮಾಡಬೇಕು ಅಂತ ತೋರಿಸ್ತಾ ಇದೆ. ಹೇಗೆಂದರೆ ನೋಡಿ, ನಾವು ಪೂಜೆ ಮಾಡಬೇಕಂದ್ರೆ, ಧ್ಯಾನ ಮಾಡಬೇಕು ಅಂದರೆ ಅದನ್ನು ಒಂದು 4 ಗೋಡೆ ಮಧ್ಯೆ ಮಾಡಬೇಕು, ಇಂಥ ಸಮಯಕ್ಕೆ ಮಾಡಬೇಕು ಅಂತ ಹೇಳ್ತಾರೆ ಕೆಲವೊಬ್ಬರು. ಮತ್ತು ಇನ್ನೊಂದೇನು ಅಂದರೆ ಅದಕ್ಕೆ ವಯಸ್ಸಾಗಿರಬೇಕು. ಆಧ್ಯಾತ್ಮ ಅನ್ನೋದು ಯುವಕರಿಗಲ್ಲ. ಯೌವನದಲ್ಲಿದ್ದಾಗ ನಾವು ಜಾಸ್ತಿ ಓದಬೇಕು, ಕೆಲಸ ಮಾಡಬೇಕು, ಚೆನ್ನಾಗಿ ಸಂಪಾದನೆ ಮಾಡಬೇಕು. ವಯಸ್ಸಾದ ಕಾಲಕ್ಕೆ ಅದು ಬೇಕಾಗುತ್ತೆ ಅಂತ ಅಂದ್ಕೊಂಡಿದ್ದಾರೆ ಕೆಲವೊಬ್ಬರು. ಇನ್ನು ಕೆಲವೊಬ್ಬರು ಸಂಸಾರ ಬಿಡಬೇಕು. ಏಕೆಂದರೆ ನೋಡಿ, ಅದು ಒಂದು ಸಾಧನೆ ಥರ ನೋಡ್ತಾರೆ ಆಧ್ಯಾತ್ಮ ಅನ್ನೋದೇನಿದೆಯಲ್ವಾ. ನೋಡಿ, ಕೆಲವೊಬ್ಬರು ಸಾಧನೆಗಳನ್ನು ಇಟ್ಕೊಂಡಿರ್ತಾರೆ ರಾಜಕೀಯ ರಂಗದಲ್ಲಿ, ಅಥವಾ ನಾವು ಓದಿ ಅದು ಆಗಬೇಕು, ಇದು ಆಗಬೇಕು, ಪೊಲೀಸ್ ಆಫೀಸರು, ಡಾಕ್ಟ್ರು, ಈ ಥರ. ಈ ಆಧ್ಯಾತ್ಮನೂ ಕೂಡ ಒಂದು ಸಾಧನೆ ಅಂತ ಭಾವಿಸಿರ್ತಾರೆ. ಇದು ಆಗಬೇಕು ಅಂದರೆ ಸಂಸಾರ ಬಿಡಬೇಕು, ಸಂಸಾರದಲ್ಲಿ ಇರೋಕ್ಕಾಗೋದಿಲ್ಲ ಅಂತ ಅಂದ್ಕೊಂಡಿರ್ತಾರೆ. ನೋಡಿ, ಹಾಗೆ ಸುಮ್ಮನೆ ಯೋಚನೆ ಮಾಡಿ, ಸಂಸಾರ ಬಿಟ್ಟು ನಾವು ಆಧ್ಯಾತ್ಮದಲ್ಲಿರಬೇಕು ಅನ್ನೋ ಹಾಗಿದ್ದಿದ್ರೆ ನಾವು ಯಾಕೆ ಮದುವೆ ಆಗಬೇಕು? ನಾವು ಯಾಕೆ ವಸ್ತುಗಳನ್ನು ಖರೀದಿ ಮಾಡಬೇಕು? ನಾವು ಯಾಕೆ ಮನೆ ಕಟ್ಟಬೇಕು? ನಾವು ಯಾಕೆ ಓದಬೇಕು? ಯಾಕೆ ಕೆಲಸ ತಗೋಬೇಕು? ಇದು ಒಂದು ಎಲ್ಲೋ ಒಂದು ಕಡೆ ಸಪ್ರೇಟಾಗಿ ನೋಡ್ತಾ ಇದೆ. ಜೀವನ ಅನ್ನೋದನ್ನ ಸಪ್ರೇಟಾಗಿ ನೋಡ್ತಾ ಇದೆ. ಅಂದರೆ ಅದಕ್ಕೂ ಇದಕ್ಕೂ ಸಂಬಂಧನೇ ಇಲ್ಲ ಅನ್ನೋ ಥರ. ನೋಡಿ, ದೇವರಿಗೆ ಗೊತ್ತಾಗದೆ ಈ ಭೂಮಿ ಮೇಲೆ ಒಂದು ಎಲೆ ಕೂಡ ಬೀಳೋದಿಲ್ಲ ಅಂತ ಹೇಳ್ತಾರೆ. ಹೀಗಿರುವಾಗ ಇಷ್ಟೆಲ್ಲ ಆಗ್ತಾ ಇದೆ ನಮ್ಮ ಜೀವನದಲ್ಲಿ. ಇದೆಲ್ಲ ತಾನಾಗೆ ಆಗ್ತಿದೆಯಾ? ಇದರಿಂದ ಯಾವ ಶಕ್ತಿನೂ ಇಲ್ವಾ? ಅಂದರೆ ದೇವರ ಒಂದು ವಿರುದ್ಧವಾಗಿ ಬದುಕ್ತಾ ಇದ್ದೀವಾ? ಇದ್ರ ಬಗ್ಗೆ ಸ್ವಲ್ಪ ನಾವು ಯೋಚನೆ ಮಾಡಬೇಕು. ನಾವು ಏನು ಯೋಚನೆ ಮಾಡಲಿಲ್ದಾನೆ ಯಾವುದಾದ್ರು ಒಂದು ಗುಂಪನ್ನು ನಾವು ಫಾಲೋ ಮಾಡ್ತೀವಿ ಅಂತಂದರೆ ಅದನ್ನು ಬ್ಲೈಂಡಾಗಿ ನಂಬೋಕೆ ಹೋಗ್ತೀವಿ. ಆಗ ಜೀವನ ತುಂಬ ಕಷ್ಟ ಆಗುತ್ತೆ, ಅರ್ಥ ಆಗೋದಿಲ್ಲ. ನೋಡಿ, ಎಲ್ಲಿಯವರೆಗೆ ನೀವು ಆಧ್ಯಾತ್ಮವನ್ನು ಮತ್ತು ಜೀವನನ ಸಪ್ರೇಟಾಗಿ ನೋಡ್ತೀರೋ ಅದು ಅರ್ಥ ಆಗೋದಿಲ್ಲ. ಜೀವನ ಮಾಡ್ತಾನೆ ನಾವು ಆಧ್ಯಾತ್ಮದಲ್ಲಿ ಇರಬೇಕು. ಜೀವನಕ್ಕೂ ಕೂಡ ಆಧ್ಯಾತ್ಮ ತುಂಬ ಅಂದರೆ ತುಂಬಾ ಮುಖ್ಯ. ಇವಾಗ ನೋಡಿ, ಸಮಾಜದಲ್ಲಿ ನಾವು ನೋಡ್ತಾ ಇದ್ದೀವಿ, ತುಂಬ ಭಯ ಆಗ್ತಾ ಇದೆ, ಆ್ಯಂಗ್ಸೈಟಿ, ಮತ್ತು ಸಿಕ್ಕಾಪಟ್ಟೆ ಸಾಲ ಮಾಡ್ಕೊತಾರೆ. ಹೀಗೆ ಸಾಕಷ್ಟು ತೊಂದರೆಗಳಿರ್ತವೆ. ಮಾನಸಿಕವಾಗಿ ಕೆಲವೊಬ್ಬರು ತುಂಬ ತೊಂದರೆಗಳನ್ನು ಅನುಭವಿಸ್ತಾ ಇರ್ತಾರೆ. ಇದಕ್ಕೆ ಕಾರಣ ಏನು ಅಂತಂದರೆ, ನಮಗೊಂದು ಜೀವನ ಇದೆ, ನಾವು ಅದರಲ್ಲಿ ಹೇಗೆ ಬದುಕಬೇಕು ಅನ್ನೋದು ನಮಗೆ ಗೊತ್ತಾಗ್ತಾ ಇಲ್ಲ. ಯಾಕೆ ಗೊತ್ತಾಗ್ತಾ ಇಲ್ಲ ಅಂದರೆ ಅದನ್ನು ನಾವು ತಿಳ್ಕೊಳ್ಳೋಕ್ಕೆ ಪ್ರಯತ್ನ ಪಡ್ತಿಲ್ಲ. ಇವಾಗ ನೋಡಿ, ನಾವೊಂದು ಕಂಪ್ನೀಲಿ ಕೆಲಸ ಮಾಡ್ತಾ ಇರ್ತೀವಿ ಅಂತ ಅಂದ್ಕೊಳ್ಳಿ. ಆ ಕೆಲಸ ಚೆನ್ನಾಗಿ ಗೊತ್ತಿರುತ್ತೆ. ಆ ಕಂಪ್ನೀಲಿ ಹೋಗಿ ಆರಾಮಾಗಿ ಕೆಲಸ ಮಾಡ್ತೀವಿ, ಯಾವುದೇ ಭಯ ಇಲ್ಲ, ಏನಿಲ್ಲ. ಅಕಸ್ಮಾತ್ ಬೇರೆ ಯಾವುದೋ ಗೊತ್ತಿಲ್ಲದಿರೋ ಕೆಲಸಕ್ಕೆ ನಾವು ಸೇರಿಕೊಂಡ್ರೆ ಆ ಒಂದು ಕಂಪ್ನೀಲಿ ಫಸ್ಟ್ ಸ್ಟಾರ್ಟಿಂಗು ನಮ್ಮ ಅನುಭವ ಹೇಗಿರುತ್ತೆ, ಹೆಂಗಿರುತ್ತೋ ಏನೋ.
ಭಯ ಇರುತ್ತೆ, ಆತಂಕ ಇರುತ್ತೆ. ಕೆಲಸನ ಮನಸ್ಫೂರ್ತಿಯಿಂದ ಮಾಡೋದಿಲ್ಲ. ಆ ಒಂದು ಕೆಲಸನೂ ಕೂಡ ನಮಗೆ ಖುಷಿ ಕೊಡೋದಿಲ್ಲ. ಯಾಕೆ ಅಂದರೆ ಅದ್ರ ಬಗ್ಗೆ ಗೊತ್ತಿಲ್ಲ ನಮಗೆ. ಜೀವನ ಕೂಡ ಅಷ್ಟೇ. ನಾವು ಇದ್ರ ಬಗ್ಗೆ ತಿಳ್ಕೊಳ್ದೇನೆ ನಮಗೆ ಇಷ್ಟ ಬಂದಂಗೆ ನಾವು ಬದುಕೋಕೆ ಹೋದರೆ, ಅಂದರೆ ಆಧ್ಯಾತ್ಮ ಒಂದು ಸಪ್ರೇಟಾಗಿ ನೋಡಿ ಜೀವನನೇ ಸಪ್ರೇಟಾಗಿ ನಾವು ಬದುಕೋಕೆ ಹೋದರೆ ಅನೇಕ ಕಷ್ಟಗಳಿಗೆ, ಸಂಕಷ್ಟಗಳಿಗೆ ವ್ಯಕ್ತಿ ಸಿಕ್ಕಾಕ್ಕೊಂತಾನೆ. ಸ್ವಲ್ಪ ವಿಶಾಲ ದೃಷ್ಟಿಕೋನದಿಂದ ನೋಡಬೇಕು. ಇವಾಗ ಇದ್ರ ಬಗ್ಗೆ ಯಾರೆಲ್ಲ ಏನೆಲ್ಲ ಹೇಳಿದಾರೋ ಅದನ್ನೆಲ್ಲ ಕೇಳಬೇಕು, ಬೇಡ ಅನ್ನೋದಿಲ್ಲ. ಆದರೆ ನಮ್ಮದೇ ಆದ ಒಂದು ವಿಚಾರ ಶಕ್ತಿಯಿಂದ ಯೋಚನೆ ಮಾಡಬೇಕಾಗುತ್ತೆ. ಕೆಲವರು ಇದನ್ನು ಒಂಥರ ಪ್ರಾಕ್ಟೀಸ್ ಥರ ನೋಡ್ತಾರೆ. ಆಧ್ಯಾತ್ಮ ಅಂದರೆ ಪ್ರಾಕ್ಟೀಸ್ ಮಾಡೋದು. ಕೆಲವೊಬ್ರು ಹೇಳ್ತಿರ್ತಾರೆ ನೋಡಿ, ನೀವು ನಮ್ಮ ಹತ್ರ ಬಂದರೆ ನಾವು ನಿಮಗೆ ಇದನ್ನು ಅಭ್ಯಾಸ ಮಾಡಿಸ್ತೀವಿ, ನಿಮಗೆ ಮನಸ್ಸಿಗೆ ರಿಲೀಫ್ ಆಗುತ್ತೆ, ನಿಮ್ಮ ಆರೋಗ್ಯ ಕೂಡ ಚೆನ್ನಾಗಿರುತ್ತೆ. ಇವುಗಳನ್ನು ನೋಡಿದಾಗ ಸಾಮಾನ್ಯ ವ್ಯಕ್ತಿಗೆ ಅನಿಸುತ್ತೆ, ಹೌದು ನಾನು ಕೆಲಸ ಎಲ್ಲ ಬಿಟ್ಟು ಒಂದು ಕಡೆ ಕೂತ್ಕೊಂಡು ಅದನ್ನು ಮಾಡಬೇಕು ಅಂತ. ಇದುವರೆಗೂ ಏನೆಲ್ಲ ಕೇಳಿದಿರೋ, ಏನೆಲ್ಲ ನೋಡಿದಿರೋ ಆಧ್ಯಾತ್ಮದ ಬಗ್ಗೆ ಅದನ್ನು ಸ್ವಲ್ಪ ಪಕ್ಕಕ್ಕಿಡಿ. ಹೊಸದಾಗಿ ಸ್ವಲ್ಪ ಯೋಚನೆ ಮಾಡೋಣ ಅದ್ರ ಬಗ್ಗೆ. ಆಧ್ಯಾತ್ಮ ಅಂದರೆ ಏನು? ಆಧ್ಯಾತ್ಮ ಅಂದರೆ ಸಾಮಾನ್ಯವಾಗಿ ಹೇಳೋದು, ಎಲ್ಲರೂ ತನ್ನನ್ನು ತಾನು ಅರಿಯೋದು, ನಮ್ಮನ್ನು ನಾವು ಅರಿಯೋದು ಅಂತ. ಹೌದು, ಮುಖ್ಯವಾಗಿ ನಮ್ಮನ್ನು ನಾವು ಅರಿಬೇಕು, ಅಂದರೆ ನಮ್ಮ ಬಗ್ಗೆ ನಾವು ತಿಳ್ಕೋಬೇಕು. ಅದ್ರ ಜೊತೆಗೆ ಇನ್ನೂ ಸ್ವಲ್ಪ ವಿಶಾಲ ದೃಷ್ಟಿಕೋನದಿಂದ ನೋಡಬೇಕು. ಅದು ಹೇಳ್ತೀನಿ, ಮುಂದೆ ಹೇಳ್ತೀನಿ ಯಾವ ವಿಷಯದ ಬಗ್ಗೆ ಯೋಚನೆ ಮಾಡಬೇಕು ಅಂತ. ಬರೀ ನಮ್ಮನ್ನು ನಾವು ಅರ್ಥ ಮಾಡಿಕೊಂಡ್ರೆ ನಮಗೆ ಜೀವನದ ಸತ್ಯ ಗೊತ್ತಾಗೋದಿಲ್ಲ. ನೋಡಿ, ನಮ್ಮನ್ನು ನಾವು ಅರಿಯೋದು ಅಂದರೆ ಏನು? ನಮ್ಮಲ್ಲೇನಿದೆ? ಮನಸ್ಸಿದೆ, ಬುದ್ಧಿ ಇದೆ, ಆತ್ಮ ಇದೆ, ದೇಹ ಇದೆ. ಹೆಚ್ಚಾಗಿ ನಾವು ಯಾವುದ್ರ ಬಗ್ಗೆ ತಿಳ್ಕೋಬೇಕು? ಬರೀ ಮನಸ್ಸಿನ ಬಗ್ಗೆ ತಿಳ್ಕೋಬೇಕಾ? ಇಲ್ಲ ಆತ್ಮದ ಬಗ್ಗೆ ತಿಳ್ಕೋಬೇಕಾ? ದೇಹದ ಬಗ್ಗೆ ತಿಳ್ಕೋಬೇಕಾ? ಯಾವುದ್ರ ಬಗ್ಗೆ ತಿಳ್ಕೋಬೇಕು? ಮುಖ್ಯವಾಗಿ ನಾವು ಈ ಮನಸ್ಸು, ಆತ್ಮ, ದೇಹ ಇವು ಸರಿಯಾಗಿರಬೇಕು ಅಂದರೆ ಸರಿಯಾದ ಮಾರ್ಗ ಬೇಕು. ಫಸ್ಟ್ ಆಫ್ ಆಲ್, ಇವಾಗ ನಾವು ಮನಸ್ಸಷ್ಟೇ ನಾವು ಶ್ರೇಷ್ಠ ಅಂತ ಭಾವಿಸಿ ನಾವು ಮನಸ್ಸನ್ನು ಅಷ್ಟೇ ನಾವು ಕಂಟ್ರೋಲ್ ಮಾಡ್ತೀವಿ, ಅದ್ರ ಬಗ್ಗೆ ಅಷ್ಟೇ ಅಧ್ಯಯನ ಮಾಡ್ತೀವಿ ಅಂತಂದರೆ ವ್ಯಕ್ತಿಯಲ್ಲಿ ಫೇಲ್ ಆಗ್ತಾನೆ. ಯಾಕೆಂದರೆ ನೋಡಿ, ಮನಸ್ಸು ಒಳ್ಳೆಯ ವಿಚಾರಗಳನ್ನು ಕೊಡುತ್ತೆ, ಕೆಟ್ಟ ವಿಚಾರಗಳನ್ನು ಕೊಡುತ್ತೆ. ಬಟ್ ಯಾವುದು ಒಳ್ಳೆಯದು ಯಾವುದು ಕೆಟ್ಟದು ಅನ್ನೋದು ನಮಗೆ ಗೊತ್ತಿರಬೇಕಲ್ವ ಫಸ್ಟಿಗೆ. ಅಂಥ ವಿಷಯಗಳು ನಮ್ಮ ತಲೆಯಲ್ಲಿ ಇರಬೇಕು. ನೋಡಿ, ಎರಡು ಆಪ್ಷನ್ ಇದೆ ಅಂತಂದರೆ ಅದು ರೈಟು ಅಥವಾ ರಾಂಗು ಸೆಲೆಕ್ಟ್ ಮಾಡ್ತೀವಿ ಅಂತಂದರೆ ಅದ್ರ ಬಗ್ಗೆ ನಾಲೆಡ್ಜ್ ಇರಬೇಕು ಫಸ್ಟ್ ಆಫ್ ಆಲ್. ಇನ್ನು ಆತ್ಮದ ಬಗ್ಗೆ ಹೇಳೋದಾದರೆ, ಆತ್ಮದ ಬಗ್ಗೆ ಇದುವರೆಗೂ ಅದು ಹೇಗಿದೆ, ಅದು ಹೇಗೆ ಕೆಲಸ ಮಾಡ್ತಾ ಇದೆ ಅನ್ನೋದು ಯಾರಿಗೂ ಗೊತ್ತಿಲ್ಲ. ಯಾಕೆಂದರೆ ಅದು ಭೌತಿಕವಾದದ್ದು ಅಲ್ಲ. ಇವಿಷ್ಟನ್ನು ನಾವು ತಿಳ್ಕೊಳ್ಳೋಕೆ ಹೋದರೆ ಕನ್ಫ್ಯೂಸ್ ಆಗ್ತೀವಿ ಬಿಡಿಯಾಗಿ. ಒಂದೇನು ಅಂದರೆ, ಮನುಷ್ಯ ಹುಟ್ಟುವಾಗ ಅವನಲ್ಲಿ ಪ್ರೀತಿ, ಕರುಣೆ, ದಯೆ, ನ್ಯಾಯವಾಗಿ ಬದುಕೋದು, ದೇವರ ಮೇಲೆ ನಂಬಿಕೆ ಇವೆಲ್ಲವೂ ಇರ್ತವೆ ಪ್ರತಿಯೊಬ್ಬ ವ್ಯಕ್ತಿಗೂ. ಅಂದರೆ ಇವೆಲ್ಲ ನ್ಯಾಚುರಲ್. ಹಾಗಾದರೆ ನಾವು ಇವಾಗ ಏನು ಮಾಡಬೇಕು? ಜೀವನದ ಉದ್ದಕ್ಕೂ ಇವುಗಳನ್ನು ಉಪಯೋಗಿಸಿ ಬದುಕಬೇಕು. ಹಾಗೆ ಇನ್ನೊಂದು ಮರ್ತೆ, ವಿಚಾರ ಶಕ್ತಿ, ಆಲೋಚನೆ ಮಾಡೋ ಶಕ್ತಿ ಇದೆ, ಬ್ರೈನ್ ಕೊಟ್ಟಿದ್ದಾರೆ ದೇವರು. ಇದನ್ನು ತುಂಬ ಅಂದರೆ ತುಂಬಾ ಇಂಪಾರ್ಟೆಂಟ್. ಆಧ್ಯಾತ್ಮದಲ್ಲಿ ಹೆಚ್ಚಾಗಿ ಕೆಲವರು ಬುದ್ಧಿ ಉಪಯೋಗಿಸೋದಿಲ್ಲ, ಬಟ್ ಮುಖ್ಯವಾಗಿ ಬೇಕೇ ಬೇಕು ಬುದ್ಧಿ ಅನ್ನೋದು. ನೋಡಿ, ಬುದ್ಧಿ ಹೇಗೆ ಕೆಲಸ ಮಾಡುತ್ತೆ ಅಂತಂದರೆ, ಮನಸ್ಸು ಒಂದು ಕನ್ನಡಿ ಅಂದ್ಕೊಳ್ಳಿ, ಓಕೆನಾ? ಮನಸ್ಸು ಒಂದು ಕನ್ನಡಿ. ಆ ಒಂದು ಕನ್ನಡಿ ಫಸ್ಟು ನೀಟಾಗಿರಬೇಕು, ಕ್ಲೀನಾಗಿರಬೇಕು. ಆಗಿದ್ದಾಗ ಮಾತ್ರ ನಮಗೆ ಅದರಲ್ಲಿದೆ ಏನಿದೆ ಅನ್ನೋದು ಸ್ಪಷ್ಟವಾಗಿ ಕಾಣಿಸುತ್ತೆ. ನಮ್ಮನ್ನು ನಾವು ಸರಿಯಾಗಿ ನೋಡ್ಕೊಳ್ಳೋಕ್ಕೆ ಆಗೋದಿಲ್ಲ. ಮೊದಲು ಆ ಡಸ್ಟನ್ನು ಕ್ಲೀನ್ ಮಾಡಬೇಕು. ಆ ಡಸ್ಟನ್ನು ಕ್ಲೀನ್ ಮಾಡಬೇಕಾದ್ರೆ ನಾವು ಏನು ಮಾಡಬೇಕು?
ಬುದ್ಧಿಯನ್ನು ಉಪಯೋಗಿಸ್ಬೇಕು. ಬುದ್ಧಿಯ ಮುಖಾಂತರ ನಾವು ಅದನ್ನು ಕ್ಲೀನ್ ಮಾಡಬೇಕಾಗುತ್ತೆ. ಅಂದರೆ ಹೌದು, ಇದು ಬೇಡ, ಇದು ನನಗೆ ಇದರಿಂದ ಏನು ಉಪಯೋಗ ಇಲ್ಲ, ಸುಮ್ಮನೆ ನನ್ನ ಮನಸ್ಸಿಗೆ ಇದು ಅಂಟ್ಕೊಂಡಿದೆ, ಸುಮ್ಮನೆ ನಾನು ಇದನ್ನು ಫಾಲೋ ಮಾಡ್ತಾ ಇದ್ದೀನಿ, ಸುಮ್ಮನೆ ನಾನು ಇಂಥ ಕೆಲಸ ಮಾಡ್ತಾಯಿದ್ದೀನಿ, ಸುಮ್ಮನೆ ನಾನು ಇಂಥವುಗಳನ್ನು ಮಾತಾಡ್ತಾ ಇದ್ದೀನಿ ಅಂತ ಬುದ್ಧಿಯಿಂದ ಅರ್ಥ ಮಾಡಿಕೊಂಡು ಅವುಗಳನ್ನು ದೂರ ಮಾಡುವಂಥದ್ದು. ಹಾಗಾಗಿ ಬುದ್ಧಿಶಕ್ತಿ, ವಿಚಾರಶಕ್ತಿ ತುಂಬಾ ಅಂದರೆ ತುಂಬಾ ಇಂಪಾರ್ಟೆಂಟ್. ಹಾಗಾಗಿ ನೋಡಿ, ಇವೆಲ್ಲವೂ ನಮ್ಮಲ್ಲಿ ಇದ್ದಾವೆ ಅಂತಂದರೆ ಇವುಗಳನ್ನು ಉಪಯೋಗಿಸಿ ಬದುಕಬೇಕಾಗುತ್ತೆ. ಟೋಟಲ್ಲಾಗಿ ನಾವೇನಿದ್ದೀವಲ್ವ, ನಮ್ಮೊಂದು ಶರೀರ ಏನಿದೆಯಲ್ವ, ನಮ್ಮ ಒಂದು ಆತ್ಮ, ಮನಸ್ಸು, ಇದನ್ನು ಯಾವಾಗ ನಾವು ಬಿಡಿ ಬಿಡಿಯಾಗಿ ನೋಡೋಕ್ಕೆ ಹೋಗ್ತೀವೋ ಅಲ್ಲೇ ನಾವು ತುಂಬ ಕನ್ಫ್ಯೂಷನ್ಗೆ ಹೋಗ್ತೀವಿ. ನಾವಿಲ್ಲಿ ಫೋಕಸ್ ಮಾಡಬೇಕಾಗಿರೋದು ಏನು ಅಂತಂದರೆ, ನನಗೆ ಯಾವುದು ಹಿತ ಅನಿಸುತ್ತೆ, ಯಾವುದು ಅಹಿತ ಅನಿಸುತ್ತೆ. ಸಿಂಪಲ್. ಇದನ್ನು ಅರ್ಥ ಮಾಡಿಕೊಂಡ್ರೆ ನಮಗೆ ಯಾವುದು ಹಿತ ಆಗೋದನ್ನು ನಾವು ಮಾಡ್ತೀವೋ ಮಾನಸಿಕವಾಗಿ ತುಂಬ ಆರೋಗ್ಯವಾಗಿರ್ತೀವಿ, ತುಂಬ ನೆಮ್ಮದಿ. ಅದು ರಾತ್ರಿ ಕಣ್ತುಂಬ ನಿದ್ದೆ ಮಾಡ್ತೀವಿ. ನಮಗೆ ಯಾವುದು ಅಹಿತ ಕೊಡುತ್ತೋ ಅದನ್ನೇನಾದ್ರು ಮಾಡಿದ್ರೆ ನಮಗೆ ಜೀವನದಲ್ಲಿ ತೊಂದರೆಗಳೇ. ಇವಾಗ ನೋಡಿ, ಒಬ್ಬರು ಯಾರಾದರೂ ನನಗೆ ಬೈದರು ಅಂದ್ಕೊಳ್ಳಿ, ಓಕೆನಾ, ಏನೋ ಒಂದು ಇದು ವಿಷಯಕ್ಕೆ ಬೈತಾರೆ, ನನಗೆ ಹರ್ಟ್ ಆಗೋ ಥರ ಮಾತಾಡ್ತಾರೆ. ಆಗ ನಾನು ಸಡನ್ನಾಗಿ ಆ ವ್ಯಕ್ತಿಗೆ ಅದೇ ರೀತಿಯಲ್ಲಿ ನಾನು ಬೈಯೋಕ್ಕೆ ಶುರು ಮಾಡಿದೆ, ಆ ವ್ಯಕ್ತಿಗೆ ಒಂದು ಹರ್ಟ್ ಮಾಡಿದೆ, ನೋವು ಮಾಡಿದೆ ಅಂತಂದರೆ ನಾನು ರಾತ್ರಿ ಹೋಗಿ ನೆಮ್ಮದಿಯಾಗಿ ನಿದ್ದೆ ಮಾಡೋಕ್ಕಾಗೋದಿಲ್ಲ. ಯಾಕಂದರೆ ಮತ್ತೆ ಆ ವ್ಯಕ್ತಿ ಏನು ಮಾಡ್ತಾನೋ ಏನೋ, ನನಗೆ ಭಯ ಶುರುವಾಗುತ್ತೆ, ಆತಂಕ ಶುರುವಾಗುತ್ತೆ. ನಾನು ಆ ಒಂದು ಕ್ರಿಯೆ ಮಾಡಲಿಲ್ಲ ಅಂದಿದ್ರೆ ಆ ಒಂದು ಭಯನೂ ಇರ್ತಿದ್ದಿಲ್ಲ ನನಗೆ. ಹಾಗಾಗಿ ಮುಖ್ಯವಾಗಿ ನಾವು ತಿಳ್ಕೊಬೇಕಾಗಿರೋದು, ಜೀವನದಲ್ಲಿ ನಮಗೆ ಯಾವುದು ಹಿತ ಅನಿಸುತ್ತೆ, ಯಾವುದು ಅಹಿತ ಅನಿಸುತ್ತೆ, ಇವುಗಳನ್ನು ಗುರುತಿಸಿ ಇವುಗಳ ಮುಖಾಂತರ ಬದುಕೋದು ಅಷ್ಟೇ. ಇವುಗಳು ಗೊತ್ತಾಗಬೇಕು ಅಂತಂದರೆ ಏನು ನಾವು ದೊಡ್ಡ ಪುಸ್ತಕ ಓದಬೇಕಾಗಿಲ್ಲ, ನಮ್ಮೊಳಗಡೆನೇ ಇದೆ ಅದು. ಇವಾಗ ನೋಡಿ, ನಾವೇನಾದ್ರು ತಪ್ಪು ಮಾಡ್ತಾ ಇರಬೇಕಾದ್ರೆ ನಮ್ಮ ಹಾರ್ಟ್ ಬಿಟ್ಟು ಜೋರಾಗಿ ಹೊಡಿತಾ ಇರುತ್ತೆ, ವ್ಯಕ್ತಿ ಬೆವರ್ತಾ ಇರ್ತಾನೆ. ಕಳ್ತನ ಮಾಡೋರು ರಾತ್ರಿ ಯಾಕೆ ಕಳ್ತನ ಮಾಡ್ತಾರೆ, ಯಾರಿಗೂ ಗೊತ್ತಿಲ್ಲದೇ ಯಾಕೆ ಕಳ್ತನ ಮಾಡ್ತಾರೆ ಅಂತಂದರೆ ಅವ್ರಿಗದು ಗೊತ್ತು, ಹೌದು ಇದು ನಾನು ಮಾಡೋದು ತಪ್ಪು ಅಂತ ಹೇಳಿ. ಯಾಕೆಂದರೆ ಸರಿ ಯಾವುದು ತಪ್ಪು ಯಾವುದು ಅನ್ನೋದು ನಮ್ಮ ಒಳಗಡೆನೇ ಇದೆ. ಅದು ನಾವು ಅದನ್ನು ಸೂಕ್ಷ್ಮವಾಗಿ ಗಮನಿಸಬೇಕಷ್ಟೇ. ಯಾವುದೇ ಒಂದು ಮಾತಾಡಿದರೂ ಕೂಡ, ಯಾವುದೇ ಒಂದು ಕೆಲಸ ಮಾಡಿದರೂ ಕೂಡ ಅದು ನನ್ನ ಮನಸ್ಸಿನ ಮೇಲೆ ಯಾವ ರೀತಿ ಪ್ರಭಾವ ಬೀರುತ್ತೆ ಅನ್ನೋದನ್ನು ಫಸ್ಟ್ ತಿಳ್ಕೊಬೇಕು. ಇದನ್ನು ತಿಳ್ಕೊಂಡು ಬೇಡವಾಗಿರೋ ಕೆಲಸಗಳನ್ನು, ಕರ್ಮಗಳನ್ನು ದೂರ ಮಾಡ್ತಾ ಹೋದರೆ ಜೀವನ ತುಂಬ ಸರಳ ಅನಿಸುತ್ತೆ, ಮತ್ತು ಜೀವನದಲ್ಲಿ ಕೂಡ ನಾವು ನೆಮ್ಮದಿಯಾಗಿ ಇರ್ತೀವಿ. ಇನ್ನೊಂದು ಮುಖ್ಯವಾಗಿರೋ ಒಂದು ವಿಷಯ ಏನು ಅಂತಂದರೆ, ಆಧ್ಯಾತ್ಮದಲ್ಲಿ ಮನಸ್ಸು, ಆತ್ಮ, ದೇಹ ಇಲ್ಲಿವರೆಗೆ ಅಷ್ಟೇ ಯೋಚನೆ ಮಾಡ್ತಾರೆ. ತನ್ನನ್ನು ತಾನು ಅರಿಯೋದು ಅಂತಂದರೆ, ಇವಾಗ ನೋಡಿ, ನಾನಿಲ್ಲಿ ಬದುಕ್ತಾ ಇದ್ದೀನಿ, ಜೀವನ ಮಾಡ್ತಾ ಇದ್ದೀನಿ ಅಂತಂದರೆ ನನಗೆ ಗೊತ್ತಿಲ್ಲದೇ ಬಂದಿದ್ದೀನಲ್ವಾ, ಈ ಒಂದು ಪ್ರಪಂಚನೂ ಕೂಡ ನನಗೆ ಗೊತ್ತಿಲ್ಲ. ಹಾಗಾಗಿ ಇಲ್ಲಿ ನನ್ನ ಅಸ್ತಿತ್ವದ ಬಗ್ಗೆನೂ ಕೂಡ ನಾನು ಯೋಚನೆ ಮಾಡಬೇಕಾಗುತ್ತೆ. ನಾನಿಲ್ಲಿ ಯಾಕೆ ಬದುಕ್ತಾ ಇದ್ದೀನಿ, ಭೂಮಿ ಮೇಲೆ ಯಾಕೆ ಬದುಕ್ತಾ ಇದ್ದೀನಿ, ಸುತ್ತಮುತ್ತ ಪ್ರಕೃತಿ ನೋಡಬೇಕು. ನೋಡಿ, ನಮಗೆ ಬದುಕೋಕೆ ಏನೆಲ್ಲ ವ್ಯವಸ್ಥೆ ಇದೆ. ಗಾಳಿ ಇದೆ, ಬೆಳಕು ಇದೆ, ಮತ್ತು ಭೂಮಿಯಿಂದ ಆಹಾರ ಬರುತ್ತೆ, ಮಳೆ ಬರುತ್ತೆ. ಇವೆಲ್ಲ ನಾನು ಸೃಷ್ಟಿ ಮಾಡಿಲ್ಲ, ಇವೆಲ್ಲ ರೆಡಿ ಇದ್ದಾವೆ. ಅಂದರೆ ಇವು ಯಾವ ಇಲ್ಲ ಅಂದರೆ ನಾನು ಬದುಕೋಕ್ಕೂ ಕೂಡ ಆಗೋದಿಲ್ಲ. ಇಷ್ಟೆಲ್ಲ ವ್ಯವಸ್ಥೆ ಇದೆ ಅಂದರೆ ನಾನು ಈ ಒಂದು ಭೂಮಿ ಮೇಲೆ ಯಾಕೆ ಜೀವನ ಮಾಡ್ತಾ ಇದ್ದೀನಿ. ಇವಾಗ ನಮ್ಮನ್ನು ನಾವೇ ನೋಡಿಕೊಂಡ್ರೆ ನಮ್ಮ ದೇಹ ಅದ್ಭುತವಾಗಿ ಕ್ರಿಯೇಟ್ ಆಗಿದೆ ಅಲ್ವಾ. ನಮ್ಮಷ್ಟಕ್ಕೆ ನಾವೇ ಏನು ಕ್ರಿಯೇಟ್ ಮಾಡ್ಕೊಂಡಿಲ್ಲ. ಈ ಕಣ್ಣು, ಮೂಗು, ನಮ್ಮದೊಂದು ಹಾರ್ಟ್ ಬಿಟ್ಟು ನಮಗೆ ಅರಿವಿಲ್ದೇ ಅದು ಹೊಡಿತಾನೆ ಇರುತ್ತೆ ಹಾರ್ಟ್ ಬಿಟ್ಟು. ಮತ್ತು ನಿದ್ದೆಯಲ್ಲಿ ಕೂಡ ಉಸಿರಾಡ್ತಾನೆ ಇರ್ತೀವಿ. ನಾವು ಉಸಿರಾಡ್ತೀವಿ ಅನ್ನೋ ಒಂದು ಪ್ರಜ್ಞೆ ಕೂಡ ನಮಗೆ ಇರೋದಿಲ್ಲ. ಅಂದರೆ ನಮ್ಮನ್ನು ಯಾವುದೋ ಒಂದು ಶಕ್ತಿ ಬದುಕಿಸ್ತಾ ಇದೆ. ಇದನ್ನು ಫಸ್ಟ್ ಅರ್ಥ ಮಾಡ್ಕೋಬೇಕು. ಯಾವಾಗ ಇವುಗಳ ಬಗ್ಗೆ ಹೆಚ್ಚೆಚ್ಚಾಗಿ ಯೋಚನೆ ಮಾಡ್ತೀವೋ ಆಗ ಮಾತ್ರ ನಮಗೆ ಹುಟ್ಟು, ಸಾವು, ಜೀವನ
ಇವು ಏನು ಅನ್ನೋದು ಗೊತ್ತಾಗುತ್ತೆ. ಹಾಗಾಗಿ ಇಷ್ಟೆಲ್ಲ ವ್ಯವಸ್ಥೆ ಇದೆ ಅಂತಂದರೆ ನಾವು ಯಾವಾಗಲೂ ಕೈ ಮುಗಿತಾ ಇರ್ತೀವಿ, ದೇವರೇ ಭಗವಂತ ಅಂತ ಹೇಳ್ತಾ ಇರ್ತೀವಿ. ಯಾಕೆ ಹೇಳ್ತಾ ಇದ್ದೀವಿ ಅಂತಂದರೆ ನಾವು ಒಂದು ಶಕ್ತಿಯ ಅಡಿಯಲ್ಲಿ ಬದುಕ್ತಾ ಇದ್ದೀವಿ, ಭಗವಂತನ ಅಡಿಯಲ್ಲಿ ಬದುಕ್ತಾ ಇದ್ದೀವಿ. ನೋಡಿ, ಈಗ ನಾವು ಬೇರೆ ಯಾರ್ದೋ ಮನೆಗೆ ಹೋಗಿದ್ದೀವಿ ಅಂತ ಅಂದ್ಕೊಳ್ಳಿ. ಆಗ ಅಲ್ಲಿ ನಾವು ಇಷ್ಟ ಬಂದಂಗೆ ಇರ್ತೀವಿ ಅಲ್ಲಿ? ಇಲ್ಲ. ಯಾಕಂದರೆ ಆ ಪ್ಲೇಸು, ಆ ಸ್ಥಳ ನಮ್ಮದಲ್ಲ. ಈ ಭೂಮಿನೂ ಕೂಡ ಹಾಗೇನೆ. ಈ ಒಂದು ಪ್ರಕೃತಿ, ಈ ಬ್ರಹ್ಮಾಂಡ, ಉರಿಯೋ ಸೂರ್ಯ, ಇವು ಯಾವುದು ನಮ್ಮ ಸ್ವಂತದ್ದಲ್ಲ. ಎಲ್ಲವೂ ಒಂದು ನಿಯಮಿತವಾಗಿ ಕೆಲಸ ಮಾಡ್ತಾ ಇದ್ದಾವೆ. ಇವು ಶಾಂತ ರೀತಿಯಿಂದ ಇದ್ದಾವೆ. ಅವುಗಳ ಕೆಲಸ ಅವು ಮಾಡ್ತಾನೇ ಇದ್ದಾವೆ. ಎಲ್ಲಿ ವೈಲೆನ್ಸ್ ನಾವು ನೋಡೋಕ್ಕಾಗ್ತಾ ಇಲ್ಲ. ಇದನ್ನು ಅರ್ಥ ಮಾಡಿಕೊಂಡವರು ಜೀವನದಲ್ಲಿ ಪ್ರತಿದಿನ ಪ್ರತಿ ಕ್ಷಣ ಆಧ್ಯಾತ್ಮದಲ್ಲೇ ಇರ್ತಾರೆ. ಆ ಒಂದು ಅನುಭವವನ್ನು ಪಡಿತಾರೆ. ನೋಡಿ, ನೀವು ಒಬ್ಬರ ಹತ್ರ ಚೆನ್ನಾಗಿ ಖುಷಿಯಿಂದ ಮಾತಾಡಿದ್ರಿ ಅಂದ್ಕೊಳ್ಳಿ, ಅವರು ಖುಷಿಯಿಂದ ಇರ್ತಾರೆ, ನೀವು ಖುಷಿಯಿಂದ ಇರ್ತೀರ. ಒಂದು ಒಳ್ಳೆ ಕೆಲಸ ಮಾಡ್ತಾ ಇದ್ದೀರಾ ಅಂತ ಅಂದ್ಕೊಳ್ಳಿ, ನಿಮ್ಮ ಮನಸ್ಸಿಗೆ ಅದು ಯಾವುದೇ ರೀತಿಯಾದ ಹಾನಿ ಮಾಡೋದಿಲ್ಲ. ಅದು ಒಂಥರ ನೆಮ್ಮದಿ ಕೊಡುತ್ತೆ. ಮತ್ತು ನಿಮಗೆ ಏನಾದ್ರು ಒಂದು ಕಷ್ಟ ಬಂತು ಅಂದ್ಕೊಳ್ಳಿ, ಆಗ ಎಲ್ಲವನ್ನು ಬದಿಗಿಟ್ಟು ಅದು ಏನಾದ್ರು ನಿಮಗೆ ನೀವೇ ಅದನ್ನು ಬಗೆಹರಿಸೋ ಹಾಗಿದ್ದರೆ ಅದಕ್ಕೆ ನೀವು ಯಾವುದು ದಾರಿ ಇದೆ ಅನ್ನೋದನ್ನು ನೋಡಬೇಕಾಗುತ್ತೆ. ಇಲ್ಲ, ಅದು ನನ್ನ ಕೈಲಿ ಮಾಡೋಕ್ಕೆ ಆಗ್ತಾ ಇಲ್ಲ ಅಂತ ಅಂದಾಗ ಎಲ್ಲವನ್ನು ಬದಿಗಿಟ್ಟು ಭಗವಂತನಿಗೆ ಕೇಳ್ಕೋಬೇಕಷ್ಟೇ ಕಣ್ಮುಚ್ಕೊಂಡು. ಭಗವಂತನ ಮೇಲೆ ನಾವು ಭರವಸೆ ಇಡೋದು, ಅವನನ್ನು ಕೇಳ್ಕೊಳ್ಳೋದು, ಬೇಡ್ಕೊಳ್ಳೋದು ಅನ್ನೋದೇನಿದೆ ಅಲ್ವಾ, ಇದು ದಡ್ಡತನ ಅಲ್ಲ, ಇದು ಬುದ್ಧಿವಂತಿಕೆ, ಜ್ಞಾನ ಇದು. ಏಕೆಂದರೆ ನೋಡಿ, ಸಾಮಾನ್ಯ ಜ್ಞಾನ, ಇವಾಗ ಈ ಭೂಮಿ ತಿರುಗ್ತಾ ಇದೆ, ಸೂರ್ಯನ ಬೆಳಕು ಬೀಳ್ತಾ ಇದೆ, ರಾತ್ರಿ ಟೈಮು ಚಂದ್ರ ಬರ್ತಾನೆ, ಮತ್ತು ಹಗಲಾಗುತ್ತೆ, ರಾತ್ರಿ ಆಗುತ್ತೆ, ಮಳೆ ಬರುತ್ತೆ, ಇಷ್ಟೆಲ್ಲ ವ್ಯವಸ್ಥೆ ಇದೆ ಅಂತಂದರೆ ಇದರ ಹಿಂದೆ ಒಂದು ಶಕ್ತಿ ಇದೆ ಅಂತ ಒಬ್ಬ ಜ್ಞಾನಿ ಆದವನು, ಬುದ್ಧಿವಂತರು ಇದನ್ನು ಅರ್ಥ ಮಾಡ್ಕೊತಾರೆ. ಹಾಗಾಗಿ ಸಿಂಪಲಾಗಿ ಹೇಳಬೇಕು ಅಂತಂದರೆ ಆಧ್ಯಾತ್ಮ ಅನ್ನೋದು ಎಲ್ಲೋ ಒಂದು ಕಡೆಗೆ ಕೂತ್ಕೊಂಡು ಮಾಡೋದಲ್ಲ, ಯಾವುದೋ ಒಂದು ಸಮಯದಲ್ಲಿ ಮಾಡುವಂಥದ್ದಲ್ಲ, ಜೀವನನ ಬಿಟ್ಟು ಅದನ್ನು ಮಾಡುವಂಥದ್ದಲ್ಲ. ಜೀವನದಲ್ಲಿ ನಾವೇನು ಮಾತಾಡ್ತೀವೋ, ನಾವೇನು ಕೆಲಸ ಮಾಡ್ತೀವೋ ಅವು ಎಲ್ಲವೂ ಸತ್ಯದಿಂದ ಇರಬೇಕಷ್ಟೇ. ಇದ್ರ ಬಗ್ಗೆ ನೀವು ಎಷ್ಟರ ಡೀಪಾಗಿ ಯೋಚನೆ ಮಾಡಿ ಕೊನೆಗೆ ವ್ಯಕ್ತಿ ಇಲ್ಲಿಗೆ ಬರಬೇಕಾಗುತ್ತೆ. ಅಂದರೆ ಪ್ರತಿಯೊಬ್ಬರು ಏನಾದ್ರು ಒಂದು ಕೆಲಸ ಮಾಡಲೇಬೇಕು, ಇಲ್ಲಾಂದರೆ ಜೀವನ ನಡೆಯೋದಿಲ್ಲ. ಭಗವಂತನಿಗೆ ಗೊತ್ತಿಲ್ಲದೇ ಯಾವುದೂ ಆಗ್ತಾ ಇಲ್ಲ ಇಲ್ಲಿ. ನಾವೇನಾದ್ರು ದೇವ್ರು ಎಲ್ಲೋ ಒಂದು ಕಡೆಗೆ ಕೂತಿದ್ದಾನೆ, ನಾವು ಮಾಡೋದು ಏನೋ ಅವನಿಗೆ ಗೊತ್ತಾಗ್ತಾ ಇಲ್ಲ ಅಂತ ಅಂದ್ಕೊಂಡ್ವಿ ಅಂದರೆ ಅದು ನಮ್ಮದೊಂದು ತುಂಬ ಅಂದರೆ ತುಂಬಾ ದೊಡ್ಡದೊಂದು ಅಜ್ಞಾನ ಅದು.